ತಾಜಾ ತಾಜಾ ಹಣ್ಣದಾವು ನಸಕಿನ್ಯಾಗ ಗುಡ್ಡದ ಕಡೆ ಹೋಗಿ ಹರ್ಕೊಂಡು ಬಂದೀನಿ ಹಣ್ಣು ತಗೊಬಂದು ವ್ಯಾಪಾರ ಮಾಡಿ ಬರ್ರಿಯಪ್ಪ ಬರ್ರಿ ಅವ್ವ ಯಾರು ಬರವರಲ್ಲ ಯವ್ವ ನನ್ನ ವ್ಯಾಪಾರನ ನನ್ನ ಜೀವನ ಆಗೈತಿ ಒಬ್ಬರೇ ಬಂದು ಹಣ್ಣು ತಗೊಂಡು ವ್ಯಾಪಾರ ಮಾಡ್ರಿ ಯಪ್ಪ ಬರ್ರಿಯಪ್ಪ ಅವ್ವ ಈ ಕಡೆ ಯಾರೋ ಬರಾಕತ್ಯಾರ ಅವ್ರೇ ಬಂದು ಹಣ್ಣು ತಗೊಂಡು ವ್ಯಾಪಾರ ಮಾಡಿದ್ರೆ ಪುಣ್ಯ ಬರ್ತೈತಿ ಅವ್ವ ಬರ್ರಿಯಪ್ಪ ಯಾಕಯ್ಯಪ್ಪ ಕೈ ಹಾಕಿ ಹಣ್ಣು ತಗೊಳಕತ್ತಿಲ್ಲ ಏನೇ ಮುದುಕಿ ಈ ಹಣ್ಣು ಬಾಳ ರುಚಿ ಅದಾವಲ್ಲ ಇನ್ನೊಂದು ಸ್ವಲ್ಪ ಕೊಡ ಹಣ್ಣು ಮಾರಿದಾಗ ನನ್ನ ಜೀವನ ಯಪ್ಪ ಹಣ್ಣು ತಗೊಂಡ ಹಂಗ ಹೋಗ್ಬೇಡ ನನಗೆ ದುಡ್ಡು ಕೊಡಪ್ಪ ಇದ್ರ ಮೇಲೆ ನನ್ನ ಜೀವನ ಐತಪ್ಪ ದುಡ್ಡು ಕೊಡು ಹೇ ಮುದುಕಿ ನನ್ನ ಯಾರು ಅನ್ಕೊಂಡ್ಯ ನೀನು ಈ ನಾಡಿನಾಗ ಈ ಪೈಲ್ವಾನ ಹೆಸರ ಕೇಳಿದ್ರ ಗಡ ಗಡ ನಡಗತಾರ ಅಂತದ್ರಾಗ ನೀನು ನನಗ ದುಡ್ಡು ಕೇಳ್ತೀಯ ಕೂಡಂಗಿಲ್ಲ ನೋಡ ಏನು ಮಾಡ್ತೀವಿ ಮಾಡ ಹೋಗ ಯಪ್ಪ ಅವರೆಲ್ಲ ಗಡ ಗಡ ನಡುಗೋರ ಕರೆ ಆದ್ರೆ ಈ ಹಣ್ಣು ಮಾರಿದಾಗ ಈ ಹಣ್ಣಿನ ದುಡ್ಡು ಬಂದಾಗ ನಾನು ಹೊಟ್ಟೆ ತುಂಬತತಿ ಹಂಗ ಮಾಡಬೇಡಪ್ಪ ನಿನ್ನ ಕೈ ಮುಗಿತು ದುಡ್ಡು ಕೊಡು ಮತ್ತಾದ ಮಾತು ಹೇಳಕತ್ತೀಯಲ್ಲ ಯಪ್ಪ ಹಂಗ ಮಾತಾಡಬೇಡ ನನ್ನ ಮಗನ ನಿಮ್ಮ ತಾಯಿ ಸಮಾನ ಅದೀನಿ ನನಗೆ ಹಂಗೆ ಮಾತಾಡಬೇಡ ದುಡ್ಡು ಕೊಡ್ಲಾರ್ದ ಹೋಗಬೇಡ ನನಗೆ ದುಡ್ಡು ಕೊಡು ಬೇಕಾದ್ರೆ ನಿನ್ನ ಕೈ ಮುಗಿತೀನಿ ಬೇಕಾದ್ರೆ ನಿನ್ನ ಕಾಲಿಗೆ ಏನು ಮನುಷ್ಯ ರೂಪದ ರಾಕ್ಷಸನು ನಿನ್ನ ತಾಯಿ ವಯಸ್ಸಿನ ಹಾಕಿದಾಗ ಅಕ್ಕಿ ಮ್ಯಾಲ ಕಾಲಿನಿಂದ ಹಲ್ಲೆ ಮಾಡಕತ್ತಿಯಲ್ಲ ಯಾವನ್ಲೇ ನೀನು ನೀನವನು ನನಗ ಬುದ್ಧಿ ಹೇಳಾಕ ಬಂದಾವ ಈ ನಾಡಿನಾಗ ನನ್ನ ಹೆಸರ ಕೇಳಿದ್ರ ಗಡಗಡ ನಡಗ್ತಾರ ಅಂದಂಗ ನನ್ನ ಎದುರಿಗೆ ನಿಂತ ಮಾತಾಡಕತ್ತಿ ಅಂದ ಮ್ಯಾಗ ನೀನು ಈ ಊರಿಗೆ ಹೊಸಬ ಅಂತ ಕಾಣತ್ತ ನನ್ನ ಬಗ್ಗೆ ತಿಳ್ಕೊಂಡ ಮಾತಾಡ ಅಂದಂಗ ಎಲ್ಲಿ ಬಾಳ ಹೊತ್ತಿನ ತನಕ ಇರಬೇಡ ನಡೆಯಲಿಂದ ಎಲ್ಲಿ ಅನ್ಯಾಯ ಆಗ್ತತಿ ಅಲ್ಲಿ ರಾಯಣ್ಣ ಇರ್ತಾನ ಪಾಪ ವಯಸ್ಸಾದ ತಾಯಿ ವಯಸ್ಸಿನ ಮೇಲೆ ಕೈ ಮಾಡಕತ್ತಿಯಲ್ಲ ಏ ದಡಿಯ ಕೈಯಾಗ ಖಡ್ಗ ಐತಿ ಅಂತ ಖಡ್ಗ ತೋರ್ಸುದಲ್ಲ ಗಂಡಸ್ತಾನ ನನ್ನ ಕೈಯಾಗ ಒಂದು ಸಾರಿ ಖಡ್ಗ ಕೊಟ್ಟು ನೋಡ ನನ್ನ ಪೈಲ್ವಾನನ ತಾಕತ್ತು ಏನಂತ ತೋರಿಸ್ತಾನ ನನಗ ರಾಯಣ್ಣ ನಾನು ಬಂದಿರುವ ಕಾರ್ಯವೇನು ನೀನು ಮಾಡುತ್ತಿರುವ ಕೆಲಸವೇನು ನೋಡು ಇವನು ತಪ್ಪು ಮಾಡಿರಬಹುದು ಆದ್ರೆ ಅದನ್ನು ಕ್ಷಮಿಸುವ ಮನೋಧರ್ಮ ನಮ್ಮಲ್ಲಿರಬೇಕು ಇವನನ್ನು ಕ್ಷಮಿಸಿ ಇಲ್ಲಿಂದ ಕಳಿಸಿಕೊಡು ಮುಂದಿನ ಕಾರ್ಯವನ್ನು ನೆರವೇರಿಸು ಬಾ 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 ಇವನು ಹೊಡೆಯೋದಂದ್ರ ಏನು ಇವನು ಏರಾಮೇರಿ ಹೊಡೆಯೋದಕ್ಕೆ ಬರ್ತಾನಂದ್ರ ಏನು ಅವ್ರು ಕ್ಷಮಿಸಿ ಬಿಡುವಂದ್ರೇನು ಏನೋ ನಿಮ್ಮ ಗಂಡಸ್ತನ ತೋರಿಸ್ತಾ ಇದ್ದೀರಾನ ತಪ್ಪು ಮಾಡುದಲ್ಲ ಮತ್ತೆ ಗಂಡಸ್ತನದ ಬಗ್ಗೆ ಮಾತಾಡ್ತೀಯನಲ್ಲ ಮಗನ ನಿನಗೆ ಬದುಕುವ ಆಸೆ ಇದ್ದಂಗಿಲ್ಲ ನಿನ್ನ ಉಳಿಸುವ ಆಸೆ ನಮಗೂ ಇಲ್ಲ ನೋಡ್ಯಪ್ಪ ಇಂಥವಕ್ಕೆ ಬುದ್ಧಿ ಹೇಳುವುದು ಒಂದ ಹೇಸಿಗೆ ಮೇಲೆ ಕಲ್ಲು ಹೋಗೋದು ಮೂತಿಗೆ ಸಿಡಿಸ್ಕೊಳ್ಳೋದು ಒಂದ ಬೇಡಪ್ಪ ಬಿಟ್ಟು ಬಿಡಪ್ಪ
ಧೈರ್ಯವಂತೆಯಪ್ಪ. ಇವ ಭಾಳ ನೀಚದಾನ. ಈ ರಾಜ್ಯದೊಳಗ ನೀಚ ಕೆಲಸ ಮಾಡಿ ಮಾಡಿ ಪಾಪಿ ಹೆಚ್ಚಾಗಿತ್ತು. ಒಂದ ಕ್ಷಣದಾಗ ಮಣ್ಣು ಮುಕ್ಕಿಸಿ ಕೊಂದು ಬಿಟ್ಟಲ್ಲಪ್ಪ. ಮೆಚ್ಚಬೇಕಾದದೇಪ್ಪ. ಒಂದು 15 ದಿವಸದ ಹಿಂದ ನಮ್ಮ ರಾಜರು ಈ ನೀಚನ್ನು ಕೊಂದ್ರ ನಿಮಗೆ ಸನ್ಮಾನ ಮಾಡ್ತಾನಂತ ಹೇಳಿದ್ರು. ಆ ರಾಜರಿಗೆ ಈ ವಿಷಯ ಗೊತ್ತಾದ್ರೆ ನಿಮಗೆ ಖಂಡಿತ ಸನ್ಮಾನ ಮಾಡ್ತಾರೆ. ಸನ್ಮಾನ ಹಾರ ತುರಾಯಿಗಳು ಯಾವ ಬೇಡವನಂದ್ರೆ, ಯಾವ್ದೋ ಒಂದು ಹೆಣ್ಣು ತಾಯಿ ವಯಸ್ಸಿನಾಕಿ ತರಾಸಿನಾಗದಾಳಂದ್ರ ಕಾಪಾಡಬೇಕಾದದ್ದು ನಮ್ಮ ಧರ್ಮ ಅಲ್ಲ. ನಿಜ. ಈ ಹಾರ ತುರಾಯಿ ಸನ್ಮಾನಗಳೆಲ್ಲ ಈ ನನ್ನ ಮಗ ರಾಯಣ್ಣನಿಗೆ ವಿನಃ ತಮಗಲ್ಲ. ಅಂದ್ರೆ ಇವ ರಾಯಣ್ಣ ಅಂದ್ರೆ ನೀನು ರಾಣಿ ಚೆನ್ನಮ್ಮ. ಯವ ನನ್ನ ಕಣ್ಣುಗಳು ನಿಮ್ಮನ್ನು ಕಂಡ ಪಾವನ ಆಗ ನೋಡ್ರಿ. ಭಾಳ ಕೇಳ್ತಿದ್ರಿ. ನನ್ನ ರಾಯಣ್ಣನ ಹಾಡ ಹಾಡ್ತಿದ್ರು, ಹಂತಿ ಪದದಾಗ ಹಾಡ್ತಿದ್ರು, ಹೋಳಿ ಹುಣ್ಣ್ಯಾಗ ಹಾಡ್ತಿದ್ರು. ಇವತ್ತು ಈ ಬಡವಿ ಮನೆಗೆ ಬಂದಿರಿ, ಬಡವಿ ಗುಡಿಸಲ ಬಂದಿರಿ. ಒಂದು ಸ್ವಲ್ಪ ಊಟ ಮಾಡ್ಕೊಂಡು ನಿನ್ನೆ ಇಚ್ಛೆಯನ್ನು ನಾವ್ಯಾವತ್ತೂ ತಿರಸ್ಕರಿಸೋದಿಲ್ಲ. ನೀ ಹೇಗೆ ಹೇಳ್ತೀಯೋ ಹಾಗೆ ಆಗಿ. ಕೆಂಚವ, ಕೆಂಚವ, ಏನ್ ಮಾಡ್ತೀರಿ ಒಳಗ? ಎಷ್ಟು ಕರೆದ್ರು ಓಣು ಅಲ್ಲಿ ಹೊರಗೆ ಬಾರವ. ಲೇ ಶೆಟ್ಟಿ, ಒದರಾಕ ನಮ್ಮನೆ ನಾಯಿ ಮಾಡ್ಯಾಳ ಅನ್ಲೇಕಿ. ಏ ಕಪ್ಪಿರಲಿ, ರಾಯ ಅದಾನು ಮತ್ತೊಳಗ. ಅದಕ್ಕೆ ಅಯ್ಯ ಗೌಡ್ರ ಶೆಟ್ರ ನೀವು ಬಂದಿರೇನ? ಹೂನವ. ನೋಡ್ರಿ, ಬಂದಿರಿ ಕುಂದರ್ರಿ. ಆದ್ರ ಬಡವರು ಮನ್ಯಾಗ ಕುರ್ಚೆ ಇಲ್ಲ. ನೀವ ಸ್ವಲ್ಪ ಹೊಂದಾಣಿಸ್ಕೊಂಡು ಕುತ್ಕೋಬೇಕು ನೋಡ್ರಿ. ಇರ್ಲಿ ಬಿಡವ, ಇರ್ಲಿ ಬಿಡ. ಯಾಕ ನಿಮ್ಮ ಸವಾರಿ ನಮ್ಮ ಮನೆ ಕಡೆ ಬಂದೈತಲ್ಲ, ಏನ್ ಸಮಾಚಾರ ಅಂತ? ನೋಡಿ ಕೆಂಚವ, ನೀನು ಕೂಟ ಒಂದು ಮುಖ್ಯವಾದ ವಿಷಯ ಮಾತಾಡದಿತ್ತ, ಅದಕ್ಕೆ ಮನೆ ಕಡೆ ಬಂದಿವ. ವೆಂಕ್ಯ, ಅದನ್ನ ಕರ್ಕೊಂಬಾ ಅಂತ ಹೇಳ ಕುಲಕರ್ಣಿಗೆ. ಕುಲಕರ್ಣ್ಯಾರ, ಆ ಕೆಂಪು ಮೋತಿ ಮಂಗ್ಯಾನ ಕರ್ಕೊಂಡು ಒಳಗೆ ಬರ್ರಿ. ಕೆಂಚವ, ನಿನ್ನ ಮಗ ಮನ್ಯಾಗ ಅದಾನ ಮತ್ತ? ಹೌದಲ್ರಿ ಕುಲಕರ್ಣ್ಯಾರ? ಮೊದಲು ಕೇಳುದು ಚಲೋ ರೀ, ಇಲ್ಲ ಅಂದ್ರ ನಮ್ಮ ತಲೆ ನಮ್ಮ ಗೋಣಿನ ಮೇಲೆ ಇರಂಗಿಲ್ಲ. ಇಲ್ ಬಿಡ್ರಿ, ಅವ ಏನೋ ಕೋಟದ ಕಡೆ ಕೆಲಸ ಐತೆ ಅಂತ ಹೋಗ್ಯಾನ್ರಿ. ಇದೇನ್ರಿ ಇದು? ನಿಮ್ಮ ಜೊತೆ ಹೆದರಿ ಓಡಿ ಹೋದ ಈ ಕೆಂಪು ಮಸಡಿ ಮಂಗ್ಯಾನ್ ಯಾಕೆ ಕರ್ಕೊಂಬಂದಿರಿ ಇಲ್ಲಿ? ಕುಲಕರ್ಣ್ಯಾರ, ಕೆಂಚವಾಗ ಸ್ವಲ್ಪ ತಿಳಿಸಿ ಹೇಳ್ರಿ ಅಲ್ಲ. ಬಿಡ್ರಿ ಶೆಟ್ರ, ಇಂಥ ವಿಷಯಗಳು ಭಾಳ ನೀವು ಚಂದ ತಿಳ್ಕೊಂಡಿರಂತ. ನಿಮ್ಮ ಮಾತಂದ್ರೆ ಹಸಿ ಗೋಡ್ಯಾಗ ಹಳ್ಳ ಹೋಗದಂಗೆ ಗಟ್ಟಿ ಇರ್ತಾವ. ಸ್ವಲ್ಪ ಧೈರ್ಯ ಮಾಡಿ ನೀವು ಹೇಳ್ಬಿಡ್ರಿ. ಎಲ್ಲಿ ಧೈರ್ಯ ತರ್ತೀವೋ ಯಪ್ಪ. ರಾಯಣ್ಣನ ಹೆಸರು ಕೇಳಿದ ತಕ್ಷಣ ನಾನು ದೋತ್ರ ಕಾಚಿ ಬೆಚ್ಚಾಕ ಶುರುವಾಗಿತ್ತು. ನಿಂದ ಅಲ್ಲಿ ನಂದು ಇರ್ಲಿ, ನೀವ ಚಂದ ಕೇಳಿಸಿ ಹೇಳ್ರಿಲ್ಲ. ಆಯ್ತಲ್ರಿ ಶೆಟ್ರ. ನೋಡಿ ಕೆಂಚವ, ಮೊನ್ನೆ ಯುದ್ಧದ ಕಂಪನಿ ಸರ್ಕಾರ ಸೋತರು, ಅವರ ಸುಮ್ಮ ಕುಂತಿಲ್ಲ. ಹೊಸದಾಗಿ ಬಂದ ಧಾರವಾಡ ಸಾಹೇಬ್ರ ಇಲ್ಲೇ ಬಿಡಾರ್ ಹುಡ್ಯಾರ, ಹೆಚ್ಚಿನ ಸಂಖ್ಯೆ ಸೈನಿಕರು ತಗೊಂಡ್ಬಂದಾರ. ಅದಕ್ಕೆ ಭಾಳ ಹುಷಾರವ. ಕುಂತ್ರ ಅದಕ್ಕೆ ನಾವೇನು ಮಾಡಬೇಕಾಗೈತ್ರಿ? ನೀವು ಊರ್ ಜನ ಎಲ್ಲ ಸೇರಿ ಹುಣ್ಣಿಮೆ ಕರಿ ಹರಿದಂಗ ಅವನು ಚಣ್ಣ ಹರಿದು ಅವನು ರುಂಡ ಕೊಡದ್ ಕಳಿಸ್ರಿ. ಯಾಕಿಷ್ಟು ತಲೆ ಕೆಡ್ಸ್ಕೊಳಕತ್ತೀರಿ ನೀವು? ಅವನ ಕರಿ ಹರಿದಷ್ಟು ಸಾಮಾನ್ಯ ಮಾತಲ್ವಾ ಕೆಂಚವ? ಸಾಮಾನ್ಯ ಮಾತಲ್ಲಂದ್ರ ಬಿಡ್ರಲ್ಲ, ಯಾರು ಬೇಡ ಅಂತಾರ? ಹೋಗ್ಲಿ, ನಿಮ್ಮ ಸವಾರಿ ಇತ್ತಾಗ ಯಾಕೆ ಬಂದೈತಿ ತಿಳಿಸ್ರಲ್ಲ. ನೋಡಿ ಕೆಂಚವ, ಮಣ್ಣಿ ವಿದ್ದದಾಗ ಕಿತ್ತೂರು ಗೆಲ್ಲಬೇಕಾದ್ರೆ
ನಿನ್ನ ಮಗ ವೀರಾವೇಶದಿಂದ ಹೋರಾಡಿ ಕಿತ್ತೂರಿಗೆ ಜಯ ತಂದು ಕೊಡ್ತಾನಂತ ಇಡೀ ನಾಡಿನ ಸುದ್ದಿ ತುಂಬೈತಿ. ಸುದ್ದಿ ಅಂದ ಮೇಲೆ ನಾಡಿನ ತುಂಬಾ ಸುದ್ದಿ ಆಗೋದ, ಇದ್ರಾಗ ಏನು ದೊಡ್ಡ ಮಾತೈತಿ? ಸುದ್ದಿ ಅಂದ ಮೇಲೆ ಇಡೀ ನಾಡಿನ ಮಂದಿನ ಮಾತಾಡ್ತಾರ. ಹೋಗ್ಲಿ, ನೀವ್ ಯಾಕೆ ಈ ಕಡೆ ಬಂದಿರಿ? ನಿಮ್ಮ ಸಮಾಚಾರ ಏನು ತಿಳಿಸ್ರಲ್ಲ. ಏನಿಲ್ಲ ಕೆಂಚವ, ನಾಳೆ ಯುದ್ಧದಾಗ ನಿನ್ನ ರಾಯಣ್ಣ ಅವರಿಗೆ ಸಹಾಯ ಮಾಡುವುದು ಬಿಟ್ರ ಒಳ್ಳೆಯದಾದೀತು ಅಂತ ಹೇಳಿ ನಿನಗೆ ತಿಳಿಸಿ ಹೇಳಾಕ್ ಬಂದದ. ಮುಚ್ಚ್ರಿ ಬಾಯಿನ. ಮೊಕ್ಕದ ಮೇಲೆ ಮೀಸೆ ಬಳಸ್ಕೊಂಡಿರಲ್ಲ, ಆ ಮೀಸೆ ಬೋಳಸ್ರಿ, ಕೈಯಾಗ ಬಳಿ ಹಾಕೊಳ್ರಿ. ಹೆಂಗಸರು ಮಾತಾಡ್ದಂಗ ಮಾತಾಡಕತ್ತೀರಲ್ರಿ ನೀವು. ಅಲ್ಲ, ಕನ್ನಡ ನಾಡಿನ ಗಂಡ ಮಕ್ಕಳಾಗಿ ಗಂಡಸರು ಮಾತಾಡ್ದಂಗ ಮಾತಾಡೋದ ಬಿಟ್ಟು ಹೆಣ್ಣಿನಂಗ ಮಾತಾಡಕ ಆಸೆ ಆಗಲ್ಲ ನಿಮ್ಮ ನೋಡ್ರಿ. ನಾನು ರಾಯಣ್ಣನ ತಾಯಿ ಆದ್ರೂ ಚೆನ್ನಮ್ಮ ಪಡೆದ ತಾಯಿ ಅದಾಳ, ಕೆಚ್ಚದಿಯ ಹುಲಿ ಅದಾನ. ಅಂತ ಹುಲಿನ ನಾಡಿನ ರಕ್ಷಣೆಗೆ ಕಳಿಸಬೇಡ ಅಂತ ಹೇಳಾಕ ನನ್ನ ಮನಿ ಬಾಗಿಲಿಗೆ ಬಂದಿರಲ್ಲ ನಿಮ್ಮ ಜಲಮಕ್ಕ. ನಡೀರಿ, ಈ ಶೂರ್ತರದ ಮನೆತನದಲ್ಲಿ ನಿಂತು ಮಾತಾಡಬೇಡ್ರಿ, ಜಾಗ ಖಾಲಿ ಮಾಡ್ರಿ ಮೊದಲ. ರಾಯ ಬಾಂದ್ಲಿ ಶೆಟ್ಟಿ, ರಾಯ ಬಾಂದ ಕುಲಕರ್ಣ್ಯಾರ. ಕೆಂಚವ, ನಿನ್ನ ಮಗ ಬ್ರಿಟಿಷ್ ಸೈನ್ಯದ ಮಾತು ಕೇಳ್ರ ಅವನು ಹೊಟ್ಟಿಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾರ ನೋಡ. ಅಯ್ಯೋ, ಮಗನಂಗಲ್ಲ, ಅವ್ರಪ್ಪನಂಗ ನೋಡ್ಕೊಂತಾನಂತ ಆಶಕ ಬೀಳಾಕ ನನ್ನ ಮಗ ಏನ ನಿಮ್ಮಂಗ 108 ರಕ್ತಕ್ಕೂ ಹುಟ್ಟಿಲ್ಲ. ಒಮ್ಮೆರು ಬೀರಪ್ಪನ ರಕ್ತಕ್ಕೂ ಹುಟ್ಟ್ಯಾನ ನನ್ನ ಮಗ. ನೋಡ್ರಲ್ಲಿ, ನೋಡ್ರಿ, ಸುತ್ತ ಊರಿನ ಅರಸ ನನ್ನ ಮಗ ಹುಲಿರಾಯ ರಾಯಣ್ಣ ಬರಾಕತ್ತಾನ. ನೀವು ಬಂದಿದ್ದು ಇರೋ ವಿಷಯಕ್ಕಂತ ಗೊತ್ತಾದ್ರ ನಿಂತ ಜಾಗದಾಗ ನಿಮ್ಮ ಸಮಾಧಿ ಕಟ್ಟತಾನ. ಹುಷಾರಿ ಕೆಂಚವ, ಸಮಾಧಾನ ಮಾತಾಡ ಅಟ್ಯಾಗ ಸೆಟ್ಟಿಗೆ ಬರ್ತೀನಿ ನೀನು. ಸಮಾಧಾನದಿಂದ ಸಮಾಧಾನದಿಂದ ಅಂತ ಮಾತಾಡು ಅಂತ ಹೇಳಾಕತ್ತೀರಲ್ಲ. ಸಮಾಧಾನದಿಂದ ಮಾತಾಡಿ ಸಂಧಾನ ಬೆಳೆಸ್ಕೊಳಕ ನಾನೇನ ಹುಚ್ಚೆಣ್ಣಲ್ಲ. ನಾ ಹುಟ್ಟಿರೋದು ಕುರುಬರು ಜಾತ್ಯಾಗ ಆದ್ರೂನು ಹುಮ್ಮನವರು ಹುಲಿ ಜೊತೆ ಗುದ್ದಾಡಿ ಕುಸ್ತಿ ಆಡಿ ಅದನ್ನ ಚಿತ್ತ ಕೆಡವಿ ರಕ್ತ ಮಾಣಿಕೆ ಹೊಲ ದತ್ತಕ ಪಡ್ಕೊಂಡ ಕೆಚ್ಚದೆ ಹೆಣ್ಣದಿನಿ ನಾನು. ಅದು ಅಲ್ಲದ ಹುಲಿ ಅಂತ ರಾಯಣ್ಣನ ಹಡದ ತಾಯಿದೀನಿ ನಾನು. ಲೇ ಶೆಟ್ಟಿ, ಆ ಕುಲಕರ್ಣಿಗೆ ಹೇಳಿ ಆ ಕೆಂಪು ಮೂತಿ ಮಂಗ್ಯಾನ ಒಳಗ ಮುಚ್ಚಲಿ, ನಮ್ಮನ್ನ ಚಿತ್ತ ಮಾಡಿ ಒಗದಗಿದ್ದಾನವ. ಕಳಿಸ್ರಿ ಅವನ ಒಳಗ. ಕುಲಕರ್ಣ್ಯಾರ ಹೋಗ್ರಿ ಅವನ ಕೆಂಪು ಮೂತಿ ಮಂಗ್ಯಾನ. ಏನ್ ಮಾಡಕತ್ತೀರಿ ನೀವಿದು? ಅಲ್ಲ, ನಮ್ಮ ಈ ದೇಶದಾಗ ದ್ವೇಷ ಬೆಳೆಸಿ ಇಂತ ಕೆಂಪು ಮಸಡೆಯನ್ನ ನಮ್ಮ ಮನ್ಯಾಗ ಮುಚ್ಚಿಟ್ಟು ತಾಯಿ ಚೆನ್ನವಗ ಅನ್ಯಾಯ ಮಾಡು ಅಂತ ಹೇಳಕತ್ತೀರ. ಯಾಕ ಹೆಂಗೈತಿ ಮೈಯಾಗ? ನಮಸ್ಕಾರ ರೀ ಕುಲಕರ್ಣ್ಯರ, ಗೌಡ್ರ, ಶೆಟ್ರ. ಇದೇನು ನೀವು ದೊಡ್ಡವರು ನಮಗ ನಮಸ್ಕಾರ ಮಾಡೋದ? ಏನು ಕುಲಕರ್ಣ್ಯರು, ಗೌಡ್ರು, ಶೆಟ್ರು ಎಲ್ಲರೂ ಒಮ್ಮೆ ಮನಿ ಕಡೆ ಬಂದರಿ? ಯಾರು ಸಣ್ಣವರು ಯಾರು ದೊಡ್ಡವರು ಎಲ್ಲ ಗೊತ್ತಾಗೈತಿಪ್ಪ. ಅಲ್ಲಪ್ಪ ರಾಯಣ್ಣ, ಇಲ್ಲಿ ಮಠ ಎಲ್ಲಿ ಹೋಗಿದ್ದಿ? ಯಾಕಂದ್ರೆ ಇಷ್ಟು ನಿಯತ್ತಿನ ಕೆಲಸ ಮನ್ಯಾಗ ಮಾಡೋ ಮಗನ ಅಲ್ಲಿ ಬಿಡನಿ. ಕುಲಕರ್ಣ್ಯರ ಮಗ ಪಗ ಅಂದ್ರಿ ವಾರಿಯಿಂದ ಹೊರಗೆ ಬಂದಿತ್ತು. ರಾಯಣ್ಣ, ರತ್ನದ ಬೆಲೆ ಅವಕ್ಕೆ ಏನು ಗೊತ್ತಾಗುತ್ತೋ ಏನೋ. ಈ ಊರ್ ಹಿರಿಯರಂತ ಮಾತಾಡಕತ್ತಾರ. ಯಾಕ್ರಿ ಹಿರಿಯರಂತ ಹೆಂಗ ಬೇಕಂಗ ತಿಳ್ದಂಗ ಮಾತಾಡಕತ್ತೀರೇನ? ಸ್ವಲ್ಪ ತಿಳ್ಕೊಂಡ ಮಾತಾಡ್ರಿ. ಹಂಗಲ್ವ ಕೆಂಚವ. ಅಲ್ಲ, ಈ ರಾಯಣ್ಣ ಕಿತ್ತೂರು ಕೋಟೆ ಕೆಲಸಕ್ಕೆ ಹೋಗಿದ್ದಿಲ್ಲ, ಅದನ್ನ ಹೇಳಕತ್ತೀನಿ. ಹೌದಲ್ಲೋ? ಹೌದ್ರಿ ಕುಲಕರ್ಣ್ಯರ, ಕಿತ್ತೂರು ತಾಯಿ ಆಸ್ಥಾನದ ಕೆಲಸಕ್ಕೆ ಹೋಗಿದ್ದೆ. ಆವತ್ತು ಹಿಂದಿನ ಯುದ್ಧದಾಗ ಸೋತು ಹೋದ ಕೆಂಪು ಮೋತಿಗಳು ಮತ್ತೆ ಯುದ್ಧಕ್ಕೆ ಬರಾಕ ತಯಾರಾಗಿ ನಿಂತಾರಂತ. ಅದಕ್ಕ ಮತ್ತೊಮ್ಮೆ ಅವ್ರಿಗೆ ಕಿತ್ತೂರ್ ಅಂದ್ರ ಊರಿ ಚಳಿ ಬರ್ಬೇಕ. ಹಂಗೀಸಲ ಬುದ್ಧಿ ಕಲಿಸ್ಬಿಡ್ತೀವಿ.
ಹೇಳು ಮಾತು ಕರೆ ಐತಿ ಓ ರಾಯಣ್ಣ. ಆದ್ರ ಈಗಿನ ಬಂದ ಕಲೆಕ್ಟರ್ ಸಾಹೇಬ ಹಂಗ ಸುಮ್ ಬಂದಿಲ್ಲಪ್ಪ. ಸಿಕ್ಕಾಪಟ್ಟೆ ಶೈನಿ ತಗೊಂಡು ಬಂದ ನಮ್ಮ ಗಡಿ ಒಳಗ ಬಿಡಾರ್ ಹುಡ್ಯಾನ. ಇದು ನಿನಗ ಗೊತ್ತೈತೇನ? ಗೌಡ್ರ, ಸೈನ್ಯದ ಸಾಗರವೇ ಹರಿದು ಬಂದರು. ಒಬ್ಬೊಬ್ಬರ ರುಂಡ್ರಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಆ ಕಿತ್ತೂರು ತಾಯಿ ಪಾದಕ್ಕೆ ಅರ್ಪಣೆ ಮಾಡೋ ಜಾಯಮಾನ ಈ ರಾಯಣ್ಣನ ರಕ್ತದಾಗ ಹುಟ್ಟಿನಿಂದನೇ ಐತಿ. ಗೊತ್ತೈತಿ ರಾಯಣ್ಣ, ಆ ಧೈರ್ಯದ ಬಗ್ಗೆ ಗೊತ್ತೈತಿ ಅಂತ ನಾವು ನಿನ್ನ ಮನೆಗೆ ಹುಡ್ಕೊಂಡು ಬಂದಿವೇನಪ್ಪ. ಅದೇನು ವಿಚಾರ ಹೇಳ್ರಲ್ಲ ಮತ್ತೆ. ಹೇಳ್ತೀವಪ್ಪ, ಹೇಳಿದ ಮ್ಯಾಲ ನೀನ್ ನಮ್ಮ ಮ್ಯಾಲ ಕೈ ಮಾಡಬಾರ್ದಂತ ನಿಮ್ಮ ತಾಯಿ ಮ್ಯಾಲ ಆಣಿ ಮಾಡಿದ್ರೆ ಹೇಳ್ತೀವೇನಪ್ಪ. ಏನಂತ ಮಾತಾಡ್ತೀರಿ? ಮಣಿತನ ದೇಹಿ ಅಂತ ಬಂದವ್ರ ಮೇಲೆ ಕೈ ಮಾಡುವಷ್ಟು ಕೆಟ್ಟಲ್ರಿ ರಾಯಣ್ಣ. ಇದು ಮೊದಲೇ ನಮಗೆ ತಿಳಿದಿತ್ತ, ಆದ್ರೂ ನಮ್ಮ ಹುಷಾರದಾಗ ನಾವು ಇರೋದು ಒಳ್ಳೇದಲ್ಪ. ಯಾಕಪ್ಪ ಶೆಟ್ಟಿ? ಆಯ್ತು ಹೇಳ್ರಲ್ಲ, ಅದೇನಾಯ್ತು ಅಂತ. ಕುಲಕರ್ಣಿ ಅವ್ರ, ನೀವು ಎಷ್ಟೇ ಆಗಲಿ ತುಪ್ಪ ತಿಂದ ತಲಿ, ನಿಮ್ಮ ತಲಿ ಹುಷಾರಿರ್ತೈತಿ. ನಿಮ್ಮ ಬಾಯಾಗ ಮಾತ ಮುತ್ತು ಉದಿರ್ದಂಗೆ ಉದುರ್ತಾವು. ಸ್ವಲ್ಪ ನೀವೇ ಬಿಡಿಸಿ ಹೇಳ್ಬೇಕು. ಸ್ವಲ್ಪ ಪರಕಾತು, ಬಾಯಾನಲ್ಲಿ ಪಳ ಪಳ ಉದಿರಿ ನೆಲಕ್ಕೆ ಬೀಳ್ತಾವು. ಎಚ್ಚರಲ್ಲ ಹೇಳ್ರಿ. ಲೇ ಶೆಟ್ಟಿ, ಮೊದಲ ಅಂಜಾಕ್ತೇನೆ ನಾವು ಪುಕ್ಕಳು ಕುಲಕರ್ಣಿ, ಮತ್ತೆ ನೀಟ್ ಅಂದ ಅಂಜಿಸ್ತೇನೆ. ಬರ್ರಿ ಕುಲಕರ್ಣಿ ಯಾರ, ನಾ ಹಿಂದೆ ಇರ್ತೀನಿ, ಧೈರ್ಯದ್ಲಿ ಹೇಳ್ರಿ. ನೀವು ಅದಿರಿ ಅಂತ ಹೇಳತ್ತನ ಮತ್ತ ನಾ ನೋಡ್ರಿ ಅಣ್ಣ, ಮಣ್ಣು ಯುದ್ಧದಾಗ ನೀವು ಗೆದ್ದದಕ್ಕೆ ನಮ್ಮ ಕಂಪನಿ ಸರ್ಕಾರದವ್ರ ನಿಮ್ಮ ಬಗ್ಗೆ ಭಾಳ ಮೆಚ್ಕೊಂಡಾರ್ರಿಪ್ಪ. ಸಂತೋಷ. ಅದಕ್ಕೆ ಆ ಕಿತ್ತೂರು ಸಂಸ್ಥಾನ ಬೆನ್ನೈತಿ. ಉಪವಾಸ ವನವಾಸ ಬೀಳೋದಕ್ಕಿಂತ ಉಪವಾಸ ವನವಾಸ ಬೀಳುವುದಕ್ಕಿಂತ ಅವ್ರು ನೀಡಿದಷ್ಟು, ಅವ್ರು ಕೊಟ್ಟಷ್ಟು ಎಂದಲ ತಿಂದು ಅವ್ರ ಪಾದದ ಕೆಳಗೆ ಬೀಳು ಅಂತೀರೇನ? ಕೋಲಕರ್ಣ್ಯರ ಗೌಡ್ರ, ಅಂಕನ ಗೌಡ್ರ, ವಿಚಾರ ಮಾಡ್ರಿ. ಆ ಹಂದಿ ತಿನ್ನೋ ಜನ ಏನೋ ಹೇಳ್ತಾರ ಅಂತ ಅವ್ರ ಮಾತು ಕೇಳ್ಕೊಂಡು ನೀವು ಇಲ್ಲಿ ಬಾಲ ಅಲ್ಲಾಡ್ಸಾಕ ಬಂದ್ರ ನಿಮ್ಮ ರುಂಡ ಕೆಳಗೆ ಬಿದ್ದಾವ. ಎಚ್ಚರದಿಂದ ಮಾತಾಡ್ರಿ. ನೋಡ್ರಾಯಣ್ಣ, ಇಂದೆಲ್ಲ ನಾಳೆ ಬ್ರಿಟಿಷ್ ಸರ್ಕಾರ ನಮ್ಮನ್ನ ಆಳ್ತತೆ ಅನ್ನೋದು ಮರಿಬೇಡ. ಯಾಕಂದ್ರ ಹೇಳಿ ಕೇಳಿ ನಾಯಿ ನರಿ ಚಿರ್ಲಿ ತಿನ್ನೋ ಜನ ಅದಾರ. ಅವ್ರ ನಾಯಿ ನರಿ ಚಿರ್ಲಿ ತಿನ್ನೋ ಜನ ಅವ್ರಾದ್ರ ಅವ್ರನ್ನ ತಿಂದು ಬಣ್ಣು ಜನ ನಾವುದೀವಿ. ತಲೆ ಗಟ್ಟಿ ಅತ್ತಂತ ಬಂಡಿಗಳಿಗೆ ಆದ್ರ ತಲಿ ಒಡೆದು ಚಿದ್ರ ಹಾಕತಿಲೆ. ತಲೆ ಒಡೆದು ಚಿದ್ರ ಆದ್ರೂ ತಲೆ ಒಳಗಿರೋ ಗುರಿ ಬಿಡೋ ಜಾಯಮಾನಕ್ಕೆ ಸೇರಿದವರಲ್ಲ ನಾವು. ನೋಡ್ರಿ, ಮತ್ತ ಆ ಹಂದಿ ನಾಯಿ ತಿನ್ನೋ ಜನಗಳ ಬೆನ್ನ ಹತ್ತಿ ನೀವೇನಾರ ತೆತ್ತ ತಾಯಿ ಲಾಡಿ ಬಿಚ್ಚೋ ಕೆಲಸ ಮಾಡಿದ್ರ ಈ ಖಡ್ಗ ನಿಮ್ಮ 3 ಮಂದಿ ಕೂತಿ. ರಾಯಣ್ಣ, ತಿಳಿದು ಮಾತಾಡು ಯಪ್ಪ, ತಿಳಿದು ಮಾತಾಡ. ಮಳ್ಳು ಕುರಿ ಒದಿರಿದಂಗ ಯಾಕೆ ಒದರ್ತಿ? ಯಂಕನಗೌಡ್ರ, ಈ ಮಳ್ಳ ಕುರುಬ ಹೆಗಲ ಮೇಲಿನ ಕಂಬಳಿ ತೆಗೆದು ಕೈಯಲ್ಲಿ ಕಟ್ಕ ಹಿಡಿದು ವೈರಿಗಳ ರುಂಡ ಕತ್ತರಿಸಾಕ ಹೆಚ್ಚಿ ಇಟ್ರ ರಂಗದೊಳಗ ರೌದ್ರಾವತಾರ ನಡೀತೈತಿ. ಮಳ್ಳ ಕುರುಬ ಅಂತ ಹಗರ ತಿಳಿದು ಮಾತಾಡಬೇಡ್ರಿ. ಚೆನ್ನಮ್ಮ ತಾಯಿ ಬಲಗೈ ಮಂಟಾದೇನೆ, ಚೆನ್ನಮ್ಮ ತಾಯಿ ಹೊಸರದನೆ. ಆ ಚೆನ್ನಮ್ಮ ತಾಯಿ ಹೆಸರು ಉಳಿಸಾಕ ಕಂಕನ ಬದ್ದಾಗಿ ನಿಂತಾನೆ. ಮಳ್ಳ ಕುರುಬ ಅಂತ ನಾಲಿಗೆ ಬಿಗಿ ಹಿಡಿದು ಮಾತಾಡ್ರಿ. ಇನ್ನೇನು ಮುಗದಂಗ ಆತಲ್ರಿ. ವೆಂಕ್ಯ, ಅದನ್ನ ಹೊರಗ ಬಾತ್ ಹೇಳಲೇ. ಕೆಂಪು ಮೋತಿ ಮಂಗ್ಯಾನ ಹೊರಗೆ ಕರ್ರಿ. ಹೌಡ್ ಮಾಡಿ ಆ ಕೆಂಪು ಮೂತಿ ಮಂಗ್ಯಾನ ಕರ್ಕೊಂಡ ಬಾ. ಇದರಂದ ಪಾರಾಗುನು ಯಪ್ಪ. ಸಮಾಧಾನ ಮಾಡ್ಕೋಯಪ್ಪ. ನೋಡು, ನಿನ್ನ ತಾಯಿ ಮಾಡಿದ ಇದೊಂದು ತಪ್ಪನ ನಿನ್ನ ಹೊಟ್ಟೆಗೆ ಹಾಕೊಂಡ್ಬಿಡಿಯಪ್ಪ. ಹೊಟ್ಟೆಗೆ ಹಾಕೊಂಡ್ಬಿಡು. ಈ ಊರ್ ಹಿರಿಯರ್ ಅದಾರಲ್ಲ, ಈ ಬಿಳಿ ಹಂದಿನ ಕರ್ಕೊಂಬಂದಿದ್ರು ಯಪ್ಪ. ನೀ ನೋಡಿ ಅಲ್ಲಿ ಅವನ ಕೊಂದು ಹಾಕಿ ಬಿಡ್ತೀಯ ಅಂತ ಒಳಗೆ ಮುಚ್ಚಿಟ್ಟಿದ್ದ ಯಪ್ಪ, ಒಳಗೆ ಮುಚ್ಚಿಟ್ಟಿದ್ದ.
ಎಂತ ಕೆಲಸ ಮಾಡಿಬಿಟ್ಟಿವೆ ಯವ್ವ, ಎಂತ ಕೆಲಸ ಮಾಡಿಬಿಟ್ಟಿ. ರಣರಂಗದೊಳಗ ವೀಳ್ಯ ಕೊಟ್ಟು ಈ ಕೆಂಪು ಮೋತಿಯ ಬ್ರಿಟಿಷರನ್ನ ಕತ್ತರಿಸಿ ಹಾಕಿ ಅಂತ ಹಾನಿ ಮಾಡಿ ಕೈ ಮೇಲೆ ಪ್ರಮಾಣ ತಗೊಂಡದ್ದು ಮರೆತು ಬಿಟ್ಟೆಳವೆ ಯವ್ವ. ಈ ರಾಯ ಅಂದ್ರ ಚಂಡಮ್ಮ ತಾಯಿ ಉಸಿರಿದ್ದಂಗ ಅಂತ ಹೆಸರಿಟ್ಟಿದ್ದಲ್ಲವೇ ಯವ್ವ. ಈ ರಾಯಣ್ಣನ ಮನೆ ಒಳಗ ಈ ಕೆಂಪು ಮುಸುಡಿ ಮಂಗ್ಯ ಬಂದು ಅಡಿಗೆ ಕುಂತಿತ್ತು ಅನ್ನೋ ಸುದ್ದಿ ತಾಯಿ ಕಿವಿಗೆ ಬಿದ್ರ ಇದಿನ ಮಗ ರಾಯ. ನೀನು ರಣರಂಗದಾಗ ಹಚ್ಚೆ ಹೊಡೆದು ಇಂಥ ವೈರಿಗಳ ಎದೆ ಸೇಡಿದ್ರು ನಾನು ಬ್ಯಾಡ ಅನ್ನಂಗಿಲ್ಲ. ಆದ್ರ ಇಲ್ಲಿವರೆಗೂ ಬಂದ ಪಾಪ ಅವನು ಕೊಲ್ಲೋದು ಒಳ್ಳೇದಲ್ಲೋ ಯಪ್ಪ, ಒಳ್ಳೇದಲ್ಲ. ನೋಡು, ಈ ಊರ್ ಹಿರಿಯರು ಅವನು ಕರ್ಕೊಂಡ್ ಬಂದಾರಲ್ಲ, ಇವರಿಗೆ ಏನ್ ಹೇಳ್ತೀಯ ನೀನ ಹೇಳ. ರಾಯಣ್ಣ, ಹೋಗ್ಲಿ ಬಿಡಪ್ಪ, ಇದೊಂದು ಸಲ ಕ್ಷಮಿಸ್ಬಿಡು, ಅವ್ರನ್ನ ಬದುಕೊಳ್ಳಿ. ಇನ್ನೊಂದು ಸಲ ಏನಾದ್ರೂ ಇವರ ಬಾಲ ಬೆಚ್ಚಿದ್ರು ಅಂದ್ರ ನಮ್ಮ ಗೋರಿ ನಾವ ತೋಡ್ಕೊಂಡಂಗ ಯವ್ವ ಕೆಲ್ಸವ. ನಮಗ ತುಪ್ಪದ ದೀಪ ನಾವ ಹಚ್ಕೊಂಡಂಗ ಆಕತಿವ. ನಿಧಾನಿ ಪಾರ್ ಮಾಡಿದೆ ಅಂದ್ರ ಹಡದ್ ನಿನ್ನ ಹೆಸರಿಡ್ತೀವ ಯವ್ವ. ನಡಿಲೆ, ಇಲ್ಲೇ ನಿತ್ರ ನಮ್ಮ ತಲೆ ಹೊಕ್ಕಾವ. ರಾಯಣ್ಣ, ಈಗ ನೀ ಹೇಳಿದ ಮೇಲೆ ಇವರು ತಿದ್ದುಕೊಂತಾರ ಅಂತ ತಿಳ್ಕೊಂಡು ಏನೋ ಯಪ್ಪ. ಇಷ್ಟಕ್ಕ ಬದಲಾಗೋ ಕುಲ ಅಲ್ಲವೇ ಯವ್ವ ಅದು. ಕಂಡ ತುಂಡಿಗಿ ರೊಕ್ಕಕ್ಕ ಬಾಯಿ ಬಿಚ್ಚೋ ಜನ ಅದು. ಇಂಥವ್ರು ಬದಲಾಗೋದು, ಸೂರ್ಯ ವಿರುದ್ಧ ದಿಕ್ಕಿನಾಗ ಹುಟ್ಟೋದು ಎರಡು ಒಂದೇ. ಚೆನ್ನಮ್ಮ ತಾಯಿ ದರ್ಬಾರ್ಕ್ ಹೋಗ್ಬೇಕು, ಮೊದ್ಲ ಎಳೆ ಆಗೈತಿ, ನಡಿ ಊಟ. ಬಾ ಬಾಯಪ್ಪ, ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಉಣ್ಣು ಅಂತಿ ಬಾ.